ನಮಸ್ಕಾರ ಸ್ನೇಹಿತರೆ. ಅಮೆರಿಕ ಮತ್ತು ಇರಾನ್ ನಡುವೆ ನಾನ್ ಶಾಂತಿ ಸ್ಥಾಪನೆ ಮಾಡ್ತೀನಿ, ನಾನ್ ಯುದ್ಧ ನಿಲ್ಲಿಸ್ತೀನಿ ಅಂತ ಎದೆ ಉಬ್ಬಿಸಿಕೊಂಡು ಹೋಗ್ತಿದ್ದ ಪಾಕಿಸ್ತಾನಕ್ಕೆ ಗಡಗಡ ನಡುಗೋ ಪರಿಸ್ಥಿತಿ ಬಂದಿದೆ. ಯುದ್ಧ ತನ್ನ ಬುಡಕ್ಕೆ ಬಂದು ನಿಂತಿದೆ. ಹೌದು, ಕಳೆದ 4 ತಿಂಗಳಿಂದ ಸುಮ್ಮನಿದ್ದ ಯೆಮೆನ್ನ ಹೌತಿ ಬಂಡುಕೋರರು ಇದೀಗ ದಿಢೀರ್ ಅಂತ ಸೌದಿ ಅರೇಬಿಯಾದ ಮೇಲೆ ಕ್ಷಿಪಣಿ ದಾಳಿ ಆರಂಭಿಸಿದ್ದಾರೆ. ಅಷ್ಟೇ ಅಲ್ಲ, ಸೌದಿಯ ಮಿಲಿಟರಿ ಬೇಸ್ ಮೇಲೆ, ಏರ್ಪೋರ್ಟ್ ಮೇಲೆ ದಾಳಿ ಇಟ್ಟಿದ್ದಾರೆ. ಇದು ಇಷ್ಟು ದಿನ ಶಾಂತಿ ದೂತನಂತೆ ಪೋಸ್ಟ್ ಕೊಡ್ತಿದ್ದ ಪಾಕಿಸ್ತಾನ ಈಗ ತಾನೇ ಸ್ವತಃ ಯುದ್ಧ ಭೂಮಿಗೆ ಇಳಿಬೇಕಾದ ಅನಿವಾರ್ಯತೆ ಬಂದಿದೆ. ಇಷ್ಟ ದಿನ ಹಂಗೋ ಹಿಂಗೋ ಅಂತ ದಿನ ದೂಡ್ತಾ ಬಂದಿದ್ದ ಪಾಕಿಸ್ತಾನದ ಮುಖವಾಡ ಈಗ ಕಳಚಿ ಬೀಳೋಕೆ ಶುರುವಾಗಿದೆ. ಹಾಗಾದ್ರೆ ಸೌದಿ ಮೇಲೆ ಹೌತಿಗಳು ದಿಢೀರ್ ದಾಳಿ ಮಾಡಿದ್ಯಾಕೆ? ಇಷ್ಟ ದಿನ ಸುಮ್ಮನಿದ್ದ ಪಾಕಿಸ್ತಾನ ಈಗ ಯುದ್ಧಕ್ಕೆ ನುಗ್ಲೇಬೇಕಾದ ಸಿಚುವೇಶನ್ ಕ್ರಿಯೇಟ್ ಆಗಿದ್ಯಾಕೆ? ಇವೆಲ್ಲವನ್ನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಬನ್ನಿ ಶುರು ಮಾಡೋಣ. ಸೌದಿ ಮೇಲೆ ಹೌತಿಗಳ ದಿಢೀರ್ ದಾಳಿ. ಸ್ನೇಹಿತರೆ, ನಿಮ್ಗೆ ಗೊತ್ತಿರೋ ಹಾಗೆ ವೆಸ್ಟ್ ಏಷ್ಯಾದಲ್ಲಿ ಯುದ್ಧ ಕಳೆದ ಮಾರ್ಚ್ನಲ್ಲೇ ಶುರುವಾಗಿತ್ತು. ಆದ್ರೆ ಅಲ್ಲಿಂದ ಇಲ್ಲಿ ತನಕ ಹೌತಿ ಬಂಡುಕೋರರು ಡೈರೆಕ್ಟ್ ಆಗಿ ಸೌದಿ ಮೇಲೆ ದಾಳಿ ಮಾಡಿರ್ಲಿಲ್ಲ. ಅವರ ಟಾರ್ಗೆಟ್ ಏನಿದ್ರು ಕೆಂಪು ಸಮುದ್ರದಲ್ಲಿ ಓಡಾಡ್ತಿದ್ದ ಹಡಗುಗಳ ಮೇಲಿತ್ತು. ಆದ್ರೀಗ ಪರಿಸ್ಥಿತಿ ಬದಲಾಗಿದೆ. ಏನಾಯ್ತು ಅಂದ್ರೆ, ಇತ್ತೀಚೆಗಷ್ಟೇ ಇರಾನ್ನ ಸುಪ್ರೀಂ ಲೀಡರ್ ಖಮೇನಿ ಅವರ ಅಂತ್ಯಕ್ರಿಯೆ ನಡೆದಿತ್ತು. ಇದರಲ್ಲಿ ಭಾಗಿಯಾಗಿ ವಾಪಸ್ ಆಗ್ತಿದ್ದ ಹೌತಿ ನಾಯಕರಿದ್ದ ಮಹಾನ್ ಏರ್ ಅನ್ನೋ ವಿಮಾನ ಯೆಮೆನ್ನ ಸನಾ ಏರ್ಪೋರ್ಟ್ನಲ್ಲಿ ಜುಲೈ 13ರಂದು ಲ್ಯಾಂಡ್ ಆಗೋದ್ರಲ್ಲಿತ್ತು. ಇದೇ ವೇಳೆ ಸೌದಿ ಪಡೆಗಳು ಸನಾ ಏರ್ಪೋರ್ಟ್ನ ಈ ವಿಮಾನ ಅನ್ಅಥರೈಸ್ಡ್ ಆಗಿ ವೆಪನ್ಗಳನ್ನು ತರ್ತಿದೆ ಅಂತ ಆರೋಪಿಸಿ ರನ್ವೇ ಮೇಲೆ ದಾಳಿ ಮಾಡಿದ್ವು. ಅಲ್ಲಿ ಆ ಫ್ಲೈಟ್ ಅನ್ನ ಬೇರೆ ಕಡೆಗೆ ತಿರುಗಿಸಬೇಕಾಗಿ ಬಂತು. ಇಷ್ಟಾಗಿದ್ದೇ ತಡ, ಇದಕ್ಕೆ ಪ್ರತಿಕಾರವಾಗಿ ಹೌತಿಗಳು ಈಗ ಸೌದಿ ಮೇಲೆ ಮಿಸೈಲ್ ಡ್ರೋನ್ ಮಳೆಯನ್ನೇ ಸುರಿಸಿವೆ. ಸೌದಿಯ ಅಬಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಮಿಲಿಟರಿ ಬೇಸ್ಗಳ ಮೇಲೆ ಕೂಡ ದಾಳಿ ಇಟ್ಟಿವೆ. ಸೌದಿಯನ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂತ ಹೇಳಿವೆ. ನಿಮ್ಮ ಆಯಿಲ್ ಫೆಸಿಲಿಟಿ, ಇನ್ಫ್ರಾಸ್ಟ್ರಕ್ಚರ್ ಯಾವುದನ್ನೂ ಬಿಡಲ್ಲ ಅಂತ ಸೌದಿಗೆ ಓಪನ್ ಆಗಿ ವಾರ್ನ್ ಮಾಡಿದ್ದಾರೆ. ಜೊತೆಗೆ ಸೌದಿ ವಾಯುಗಡಿಯಲ್ಲಿ ಯಾವುದೇ ಕಾರಣಕ್ಕೂ ಹಾರಾಡದಂತೆ ಅಂತಾರಾಷ್ಟ್ರೀಯ ವಿಮಾನಯಾನ ಸಂಸ್ಥೆಗಳಿಗೆ ಹೌತಿಗಳು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದೇ ಈಗ ಮಿಡ್ಲ್ ಈಸ್ಟ್ನಲ್ಲಿ ಮತ್ತೊಂದು ಫ್ರಂಟ್ ವಾರ್ ಶುರುವಾಗೋ ಲಕ್ಷಣ ಕಾಣ್ತಿದೆ. ಪಾಕಿಸ್ತಾನದ ಕುತ್ತಿಗೆಗೆ ಕುಣಿಕೆ. ಸರಿ ಆಯ್ತು, ಹೌತಿ ಬಂಡುಕೋರರೇನೋ ಸೌದಿ ಮೇಲೆ ದಾಳಿ ಇಟ್ಟಿದ್ದಾರೆ. ಆದ್ರೆ ಇರಾನ್ ಕೂಡ ಸೌದಿ ಮೇಲೆ ದಾಳಿ ಮಾಡಿತ್ತು. ಆಗ ಸುಮ್ಮನಿದ್ದ ಪಾಕ್ಗೆ ಈಗ ಯಾಕೆ ನಡುಕ ಶುರುವಾಗಿದೆ ಅಂತ ನಿಮ್ಗೆ ಪ್ರಶ್ನೆ ಮೂಡಬಹುದು. ಇದಕ್ಕೆ ಕಾರಣ ಇದೆ ಸ್ನೇಹಿತರೆ. ಇಷ್ಟ ದಿನ ಪಾಕ್ ಏನ್ ಮಾಡ್ತಿತ್ತು ಹೇಳಿ? ಅಮೆರಿಕ ಅಧ್ಯಕ್ಷ ಟ್ರಂಪ್ ರನ್ನ ಖುಷಿ ಪಡಿಸೋಕೆ ಅಂತ ಯುದ್ಧ ನಿಲ್ಸೋಕೆ ಮಧ್ಯಸ್ಥಿಕೆ ವಹಿಸ್ತೀನಿ ಅಂತ ಮುಂದೆ ಬಂದಿತ್ತು. ಇಡೀ ಜಗತ್ತಿನ ಮುಂದೆ ಮಿಡ್ಲ್ ಈಸ್ಟ್ ವಾರ್ ಸಾಲ್ವ್ ಮಾಡೋಕೆ ನಾನೇ ಸರಿ ಅಂತ ಫೋರ್ಸ್ ಕೊಟ್ಟಿತ್ತು. ಹಂಗೋ ಹಿಂಗೋ ಸರ್ಕಸ್ ಮಾಡಿ 2 ದೇಶಗಳ ನಡುವೆ ಸೀಸ್ ಫೈರ್ ಕೂಡ ಮಾಡಿಸಿತ್ತು. 2 ಕಡೆಯವರು ಒಂದು ಒಪ್ಪಂದಕ್ಕೆ ಬಂದಿದ್ರು. ಆದ್ರೆ ಏನ್ ಹೇಳೋದು, ಈ ಒಪ್ಪಂದಕ್ಕೆ 2 ಕಡೆಯವರು ಸಹಿ ಮಾಡಿ ಕರೆಕ್ಟ್ ಆಗಿ 1 ತಿಂಗಳು ಕೂಡ ಕಳೆದಿಲ್ಲ. ಆಗ್ಲೇ ಮತ್ತೆ ಯುದ್ಧ ಶುರುವಾಗಿದೆ. ಅಮೆರಿಕ, ಇರಾನ್ ಮತ್ತೆ ದಾಳಿಗಿಳಿದಿವೆ. ನಾನು ಮಾಡಿಸಿದ ಸೀಸ್ ಫೈರ್ ಮುರಿದು ಬಿತ್ತು ಅನ್ನೋದಕ್ಕಿಂತ ಪಾಕಿಸ್ತಾನಕ್ಕೆ ಹೌತಿಗಳು ಸೌದಿ ಮೇಲೆ ದಾಳಿ ಮಾಡಿದ್ದೆ ದೊಡ್ಡ ತಲೆನೋವಿನ ವಿಷಯ. ಅದ್ಯಾಕಂತ ಹೇಳ್ತೀವಿ. ಅದಕ್ಕಿಂತ ಮೊದಲು ಒಂದು ರಿಮೈಂಡರ್ ಸ್ನೇಹಿತರೆ. 7 ಸ್ಯಾಂಡ್ಸ್ ಅವರ ಪುರಿ ಜಗನ್ನಾಥ, ಕೊನಾರ್ಕ್, ಭುವನೇಶ್ವರ, ಉದಯಗಿರಿಗೆಲ್ಲ ಟ್ರಿಪ್ ಆಯೋಜನೆ ಮಾಡಿದ್ದಾರೆ. AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 3 ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ ವ್ಯವಸ್ಥೆ ಇರುತ್ತೆ. ಆಸಕ್ತರು ನಿಮ್ಮ ಟಿಕೆಟ್ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಸ್ನೇಹಿತರೆ, ಪಾಕ್ ಮತ್ತು ಸೌದಿ ನಡುವೆ ಮ್ಯೂಚುವಲ್ ರಕ್ಷಣಾ ಒಪ್ಪಂದ ಇರೋದು ಗೊತ್ತಿರೋ ವಿಷಯ. ಇದರ ಅರ್ಥ ಏನು? ಸೌದಿ ಮೇಲೆ ಯಾವುದೇ ಅಟ್ಯಾಕ್ ಆದ್ರೆ ಅದು ನೇರವಾಗಿ ಪಾಕ್ ಮೇಲೆ ಅಟ್ಯಾಕ್ ಆದಂತೆ. ಈ ಒಪ್ಪಂದದ ಅಡಿಯಲ್ಲಿ ಸದ್ಯ ಬರೋಬ್ಬರಿ 8 ರಿಂದ 13 ಸಾವಿರ ಪಾಕ್ ಸೈನಿಕರು ಸೌದಿಯಲ್ಲಿದ್ದಾರೆ. ಅಲ್ಲದೆ ಇದರ ಜೊತೆಗೆ ಫೈಟರ್ ಜೆಟ್ಗಳು, ಡ್ರೋನ್ಗಳು ಮತ್ತು ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಕೂಡ ಪಾಕಿಸ್ತಾನ ಸೌದಿಗೆ ಡಿಪ್ಲಾಯ್ ಮಾಡಿದೆ. ಪಾಕಿಸ್ತಾನ ಸೌದಿ ಮೇಲೆ ಅಟ್ಯಾಕ್ ಆದಾಗ ಅದರ ರಕ್ಷಣೆಗೆ ಹೋಗ್ಬೇಕು. ಹಾಗಾದ್ರೆ ಇಷ್ಟು ದಿನ ಸೌದಿ ಮೇಲೆ ದಾಳಿ ಆಗಿತ್ತಲ್ಲ, ಆಗ್ಯಾಕೆ ಈ ಪ್ರಶ್ನೆ ಮುನ್ನೆಲೆಗೆ ಬರಲಿಲ್ಲ ಅಂತ ನೀವು ಕೇಳ್ಬೋದು. ನಿಮ್ಮ ಡೌಟ್ ಸರಿ ಇದೆ ಸ್ನೇಹಿತರೆ. ಈ ಹಿಂದೆ ಕೂಡ ಸೌದಿ ಮೇಲೆ ದಾಳಿ ಆಗಿತ್ತು. ಆದ್ರೆ ಅದನ್ನ ಮಾಡಿದ್ಯಾರು? ಇರಾನ್. ಹೇಳಿ ಕೇಳಿ ಅದೊಂದು ದೇಶ. ಪಾಕಿಸ್ತಾನಕ್ಕೆ ಆಗ ಏನೂ ಮಾಡೋಕೆ ಆಗ್ತಿರ್ಲಿಲ್ಲ. ದಾಳಿ ಮಾಡಬೇಡಿ, ಇನ್ನೊಂದ್ಸಲ ಇದು ರಿಪೀಟ್ ಆದ್ರೆ ನಾವು ಬರ್ತೀವಿ, ಯುದ್ಧಕ್ಕೆ ಇಳಿತೀವಿ ಅಂತ ಜಸ್ಟ್ ವಾರ್ನಿಂಗ್ ಕೊಡ್ತಿದ್ರು ಅಷ್ಟೇ. ಯಾವತ್ತೂ ಡೈರೆಕ್ಟ್ ಮಿಲಿಟರಿ ಆಕ್ಷನ್ಗೆ ಇಳಿಯೋಕೆ ಆಗ್ತಿರ್ಲಿಲ್ಲ. ಆದ್ರೆ ಈಗ ದಾಳಿ ಮಾಡ್ತಿರೋದು ಇರಾನ್ ಅಲ್ಲ, ಬದಲಾಗಿ ಯೆಮೆನ್ನ ಹೌತಿ ಬಂಡುಕೋರರು. ಇಲ್ಲೂ ಕೂಡ ಸೌದಿ ಸಪೋರ್ಟ್ಗೆ ಪಾಕ್ ಹೋಗಿಲ್ಲ ಅಂದ್ರೆ ಇದು ಇಡೀ ಜಗತ್ತಿನ ಮುಂದೆ ಪಾಕ್ನ ಮರ್ಯಾದೆ ಕಳೆಯುತ್ತೆ. ಅಲ್ಲದೆ ಆ ರಕ್ಷಣಾ ಒಪ್ಪಂದಕ್ಕೆ ಕಿಂಚಿತ್ ಬೆಲೆ ಇಲ್ಲದಂತಾಗತ್ತೆ. ಬಂಡುಕೋರರ ಎದುರಿನಲ್ಲೂ 2 ದೇಶಗಳ ರಕ್ಷಣಾ ಒಪ್ಪಂದ ಪ್ರೂವ್ ಮಾಡಿಲ್ಲ ಅಂದ್ರೆ ಅದು ಪಾಕ್ಗೆ ದೊಡ್ಡ ಮುಖಭಂಗ ಆದಂತಾಗತ್ತೆ. ಇದರಲ್ಲಿ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ, ಈಗ ಹೌತಿ ದಾಳಿ ಮಾಡ್ತಿರೋದು ದಕ್ಷಿಣ ಸೌದಿಯ ಮೇಲೆ.
ಅಂದ್ರೆ ಯೆಮೆನ್ ಗಡಿಗೆ ಹೊಂದಿಕೊಂಡಿರೋ ಭಾಗ. ನೀವಿಲ್ಲಿ ಮ್ಯಾಪ್ನಲ್ಲಿ ನೋಡ್ಬೋದು, ಯೆಮೆನ್ ಜೊತೆಗೆ ಸೌದಿ ದೊಡ್ಡ ಗಡಿಯನ್ನ ಹೊಂದಿದೆ. ಎಕ್ಸಾಕ್ಟ್ ಆಗಿ ಇದೇ ಜಾಗದಲ್ಲೇ ಪಾಕ್ನ ಹೆಚ್ಚಿನ ಟ್ರೂಪ್ ಇರೋದು. ಸೊ ಇಲ್ಲಿ ಪಾಕ್ ಸೈನಿಕರಿಗೆ ಕೂಡ ಅಪಾಯ ಎದುರಾಗೋ ಚಾನ್ಸಸ್ ಇರುತ್ತೆ. ಒಂದ್ ವೇಳೆ ಹೌತಿಗಳ ದಾಳಿ ಸ್ವಲ್ಪ ತೀವ್ರವಾದ್ರೂ ಒಪ್ಪಂದದ ಪ್ರಕಾರ ಸೌದಿ ಅರೇಬಿಯಾ ಪಾಕಿಸ್ತಾನದ ಸೇನಾ ನೆರವು ಕೇಳಲಿದೆ. ಆಗ ಪಾಕಿಸ್ತಾನ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋವಂತಿಲ್ಲ, ಅನಿವಾರ್ಯವಾಗಿ ಯುದ್ಧಕ್ಕೆ ಇಳಿಲೇಬೇಕು. ಸೊ ಅತ್ತ ಮೀಡಿಯೇಟರ್ ಕೂಡ ಆಗಿ ಇತ್ತ ತಾನೇ ಯುದ್ಧಕ್ಕೆ ಧುಮುಕ್ಬೇಕಾದ ಪರಿಸ್ಥಿತಿ ಪಾಕ್ಗೆ ಎದುರಾಗಿದೆ. ಆರ್ಥಿಕ ದಿಗ್ಬಂಧನದ ಭೀತಿ ಪಾಕ್ಗೆ ದೊಡ್ಡ ಕಂಟಕ. ಮಿಲಿಟರಿ ಟೆನ್ಷನ್ ಒಂದ್ ಕಡೆ ಆದ್ರೆ ಪಾಕಿಸ್ತಾನಕ್ಕೆ ಈಗ ಅಸಲಿ ಭಯ ಶುರುವಾಗಿರೋದು ತನ್ನ ಆರ್ಥಿಕತೆಯ ಬಗ್ಗೆ. ಈಗಾಗಲೇ ಪಾಕಿಸ್ತಾನದ ಆರ್ಥಿಕತೆ ಐಸಿಯುನಲ್ಲಿದೆ. IMF ಕೊಡ್ತಿರೋ ಹಣದಿಂದಲೇ ದೇಶ ನಡೀತಾ ಇದೆ. ಈಗೇನಾದ್ರೂ ಯುದ್ಧ ಜೋರಾದ್ರೆ ಹೌತಿಗಳು ಕೆಂಪು ಸಮುದ್ರ ಮತ್ತೆ ವಾಣಿಜ್ಯ ಹಡಗುಗಳನ್ನ ಟಾರ್ಗೆಟ್ ಮಾಡ್ತಾರೆ. ಇತ್ತ ಹಾರ್ಮುಜ್ ನಲ್ಲಿ ಕೂಡ ಟೆನ್ಷನ್ ಇದೆ. ಪಾಕಿಸ್ತಾನಕ್ಕೆ ಬರೋ 85%ಕ್ಕೂ ಹೆಚ್ಚು ಇಂಧನ ಮತ್ತು ಅಗತ್ಯ ವಸ್ತುಗಳ ಸಪ್ಲೈ ಇದೇ ಗಲ್ಫ್ ರಾಷ್ಟ್ರಗಳಿಂದಲೇ ಬರಬೇಕು. ಈಗಾಗಲೇ ಈ ಯುದ್ಧದಿಂದ ದೊಡ್ಡ ಹೊಡೆತವನ್ನ ಪಾಕ್ ತಿಂದಿದೆ. ಸೊ ಈಗ ಹೌತಿಗಳ ಜೊತೆಗೆ ಪಾಕ್ ಯುದ್ಧಕ್ಕೆ ಇಳಿದ್ರೆ ಇರಾನ್ ಕೆಂಗಣ್ಣಿಗೆ ಗುರಿಯಾಗಬೇಕಾಗತ್ತೆ. ಇರಾನ್ ಹಾರ್ಮುಜ್ನಲ್ಲಿ ಪಾಕ್ ಹಡಗುಗಳ ಮೇಲೆ ದಾಳಿ ತೀವ್ರಗೊಳಿಸೋ ಚಾನ್ಸಸ್ ಇರುತ್ತೆ. ಒಂದ್ ವೇಳೆ ಇದು ನಡೆದ್ರೆ ಪಾಕಿಸ್ತಾನದ ಆರ್ಥಿಕತೆಯ ಕಥೆ ಸಂಪೂರ್ಣ ಮುಗಿದು ಹೋಗಲಿದೆ. ನಿಮಗೆ ಗೊತ್ತಿರ್ಲಿ, ಇಂಧನ ಉಳಿಸೋದಕ್ಕೆ ಈಗಾಗಲೇ ಪಾಕಿಸ್ತಾನದಲ್ಲಿ ಎಮರ್ಜೆನ್ಸಿ ರೂಲ್ಸ್ ಇದೆ. ಅಲ್ಲಿ ರಾತ್ರಿ 8 ಗಂಟೆ ಮೇಲೆ ಅಂಗಡಿ ಮುಂಗಟ್ಟು ಓಪನ್ ಇರೋ ಹಾಗಿಲ್ಲ. ಕೆಲ ಕಾಲೇಜು ಕ್ಲಾಸ್ಗಳನ್ನ ಕೂಡ ಆನ್ಲೈನ್ ಅಲ್ಲಿ ನಡೆಸಲಾಗ್ತಿದೆ. ಪೆಟ್ರೋಲ್ ಡೀಸೆಲ್ ಬಳಕೆಗೆ ಕಡಿವಾಣ ಹಾಕಲಾಗಿದೆ. ಈ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಬಹುದು. ಇರಾನ್ ಮತ್ತು ಸೌದಿ ನಡುವೆ ಪಾಕ್ ಪಚ್ಚಿ. ಈಗ ಹೌತಿಗಳು ಸೌದಿ ಮೇಲೆ ದಾಳಿ ಶುರು ಮಾಡಿದ್ರಿಂದ ಪಾಕ್ ನಾಯಕರು ಇರಾನ್ಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಸೌದಿ ಮೇಲಿನ ದಾಳಿಯನ್ನ ಪಾಕಿಸ್ತಾನದ ಮೇಲಿನ ದಾಳಿ ಎಂದೇ ಪರಿಗಣಿಸುತ್ತೇವೆ ಅಂತ ಪಾಕ್ ಹೇಳಿದೆ. ಅಲ್ಲದೆ ಇನ್ನೊಂದ್ ಕಡೆಯಲ್ಲಿ ಪರಿಸ್ಥಿತಿಯನ್ನ ಶಾಂತಗೊಳಿಸೋಕೆ ಪಾಕ್ ಪ್ರಯತ್ನಿಸುತ್ತಿದೆ. ಹೌತಿಗಳನ್ನ ದಾಳಿ ಮಾಡದಂತೆ ತಡೆಯೋಕೆ ನೋಡ್ತಿದೆ. ಯಾಕಂದ್ರೆ ಪಾಕಿಸ್ತಾನಕ್ಕೆ ಇರಾನ್ ಜೊತೆಗಿನ ಸಂಬಂಧ ಕಡಿದುಕೊಳ್ಳೋಕೆ ಇಷ್ಟ ಇಲ್ಲ. ಇಲ್ಲಿ ಇನ್ನೊಂದು ಸಮಸ್ಯೆ ಅಂದ್ರೆ ಇರಾನ್ನಲ್ಲಿ ಈಗ ನಾಗರಿಕ ಸರ್ಕಾರ ಮತ್ತು ಅಲ್ಲಿನ ಪವರ್ಫುಲ್ ಸೇನಾಪಡೆಯಾದ IRGC ನಡುವೆ ಎಲ್ಲವೂ ಸರಿಯಿಲ್ಲ. ಹೌತಿಗಳಿಗೆ ಫಂಡಿಂಗ್, ಟ್ರೈನಿಂಗ್ ಕೊಡ್ತಿರೋದೇ ಇದೇ IRGC. ಹೀಗಾಗಿ ಇರಾನ್ ಸರ್ಕಾರಕ್ಕೆ ಒಂದು ಮಾತು ಹೇಳಿದ್ರೆ ಅಲ್ಲಿನ ಮಿಲಿಟರಿ ಮಾಡೋದೇ ಇನ್ನೊಂದು ಅನ್ನೋ ಭಯ ಪಾಕಿಸ್ತಾನಕ್ಕಿದೆ. ಆದ್ರೆ ಡಿಪ್ಲೊಮಸಿ ಮೂಲಕ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಅಂತ ಇರಾನ್ನ ಇಂಟೀರಿಯರ್ ಮಿನಿಸ್ಟರ್ ಇಸ್ಕಂದರ್ ಮೊಮೇನಿ ನೇತೃತ್ವದ ನಿಯೋಗವೊಂದು ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ಗೆ ಬಂದಿದೆ. ಆದ್ರೆ ಈ ಮಾತುಕತೆಗೆ ಹೌತಿಗಳು ಕವಡೆ ಕಾಸಿನ ಬೆಲೆಯನ್ನು ಕೊಡ್ತಾ ಇಲ್ಲ ಅನ್ನೋದು ಮಾತ್ರ ಸತ್ಯ. ಸೊ ಸೌದಿ ಅರೇಬಿಯಾ ಮತ್ತು ಹೌತಿ ನಡುವಿನ ಈ ಸಮರ ಈಗ ಪಾಕಿಸ್ತಾನದ ಕೊರಳಿಗೆ ಉರುಳಾಗಿ ಸುತ್ತಿಕೊಂಡಿದೆ. ಪಾಕ್ಗೆ ಯುದ್ಧಕ್ಕೆ ಇಳಿದ್ರೂ ಸಮಸ್ಯೆ, ಇಳಿಲಿಲ್ಲ ಅಂದ್ರೂ ಸಮಸ್ಯೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಪಾಕಿಸ್ತಾನ ಈ ಯುದ್ಧದಲ್ಲಿ ಭಾಗಿಯಾದ್ರೆ ಅದರ ಕತೆ ಏನಾಗ್ಬೋದು? ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.